ಫ್ರೆಂಡ್ಸ್, ಶನಿವಾರ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಾರ್ನಿಂಗ್ ಎದ್ದು ಯಾಕೋ ನೈಟ್ ಗೊತ್ತಿಲ್ಲ ಪಾತ್ರೆ ತೊಳಿಬೇಕಂದ್ರೆ ಆಗಿರಲಿಲ್ಲ. ಅದ್ರಗೋಸ್ಕರ ಮಾರ್ನಿಂಗ್ ಎದ್ದು ಎಲ್ಲ ಪಾತ್ರೆಗಳು ತೊಳಿತಾ ಇದ್ದೆ. ಎಲ್ಲ ಪಾತ್ರೆಗಳು ನೀಟಾಗಿ ತೊಳೆದು ಯಾಕೋ ಗೊತ್ತಿಲ್ಲ ನೈಟ್ ತೊಳಿಬೇಕಂದ್ರೆ ಮನ್ಸು ಬರಲಿಲ್ಲ ತೊಳೆಯೋಕ್ಕೆ ನಂಗೆ. ಅದಕ್ಕಾಗಿ ಬೆಳಗ್ಗೆನೇ ಎದ್ದು ಬೇಗ ಎದ್ದು ಎಲ್ಲ ತೊಳಿತಾ ಇದ್ದೆ. ಎಲ್ಲ ಕಿಚನ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಂತೇಳಿ ಬೇಗ ಮಾಡ್ಕೋತಾ ಇದ್ದೆ. ನನ್ನ ಮಗನಿಂದು ಸ್ಕೂಲ್ ಸ್ಯಾಟರ್ಡೇ ಇರೋಗೋಸ್ಕರ ಬೇಗ ಇತ್ತು ಸ್ಕೂಲು. ಎಲ್ಲನೂ ಏನಕ್ಕೋ ಗೊತ್ತಿಲ್ಲ ನೈಟ್ ಏನೂ ಮಾಡಿರಲಿಲ್ಲ. ಬೆಳಗ್ಗೆನೇ ಮಾಡಿದರೆ ಆಯಿತು ಅಂತೇಳಿ ಬಿಟ್ಟಕ್ಕೆ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಎಲ್ಲನೂ ಪಾತ್ರೆ ಮುಗೀತು. ಹಂಗೆ ಎಲ್ಲಷ್ಟು ಕಿಚನ್ ಕಟ್ಟೆ ತೊಳ್ಕೊಂಡೆ, ನೀರು ಹಾಕಿ ಚೆನ್ನಾಗಿ. ಯಾವಾಗಲೂ ನಾವು ನೀರು ಹಾಕಿ ಡೈಲಿ ತೊಳಿತೀನಿ, ನಾನು ಬಿಡೋದಿಲ್ಲ. ಅದೇನೋ ತೊಳಿಲಿಲ್ಲ ಅಂದರೆ ಭಾಳ ಒಂಥರ ಬೇಜಾರಾಗುತ್ತೆ ನನಗೆ. ಹಂಗಾಗಿ ಎಲ್ಲನೂ ತೊಳೆದೆ ನೀಟಾಗಿ. ಎಲ್ಲ ನೀಟಾಗಿ ತೊಳ್ಕೊಂಡು ನೋಡಿರಿ ಬಿಫೋರ್ ಹೆಂಗಿತ್ತು ಆಫ್ಟರ್ ಹೆಂಗಿತ್ತು ಅಂತಲೂ ತೋರಿಸ್ತೀನಿ ನಿಮಗೆ ನಾನು. ನಮ್ಮದು ಭಾಳ ಚಿಕ್ಕ ಮನೆ, ಚಿಕ್ಕ ಕಿಚನ್ ರೂಮು. ನಾವು ಇನ್ನೂ ಗ್ರೋತ್ ಆಗಿಲ್ಲ ಲೈಫಲ್ಲಿ, ಆಗಬೇಕು. ಎಲ್ಲ ನೀಟ್ ಮಾಡಿ ಮತ್ತು ಬೆಡ್ರೂಮಿಗೆ ಬಂದೆ. ಬೆಡ್ಡೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಹಾಸ್ಬೇಕು ಅಂತೇಳಿ ಬೆಡ್ಶೀಟ್ ತೆಗೆದಿದ್ದೆ. ಫ್ರೈಡೇ ಇರೋದು ಕಾರಣಕ್ಕೆ ಬೆಡ್ಶೀಟ್ ತೆಗೆದು ಬೆಡ್ಶೀಟ್ ವಾಷಿಂಗ್ ಮಿಷನ್ಗೆ ಹಾಕಿದ್ದೆ. ಅದ್ರಗೋಸ್ಕರ ಚೇಂಜ್ ಮಾಡಿದೆ ಬೆಡ್ಶೀಟ್, ಬೇರೆ ಬೆಡ್ಶೀಟ್ ಹಾಕಿದೆ. ಚೆನ್ನಾಗಿ ಬೆಡ್ಶೀಟ್ ಹಾಕಿ ಇದು ವಿಡಿಯೋ ನನ್ನ ಮಗ ಮಾಡ್ತಾಯಿದ್ದ. ಅವನು ಹಿಂಗಿಡಿಯೋ ಅಂದರೆ ಯಾವುದ್ಯಾವುದೋ ಥರ ಇಡ್ಲತ್ತಿದ್ದ. ಆಮೇಲೆ ಎಲ್ಲ ನೀಟಾಗಿ ಕಸ ಹೊಡ್ಕೊಂಡು ಬಂದೆ. ಅಷ್ಟು ಕಸ ಹೊಡೆದು ನೀಟಾಗಿ ಆಮೇಲೆ ಎಲ್ಲ ಬೆಡ್ಶೀಟ್ ಎಲ್ಲ ತೆಗೆದು ಸೋಫಾ ಸೆಟ್ ಕವರ್ ತೆಗೆದೆ. ನನ್ನ ಸಣ್ಣ ಮಗ ಇದ್ದ, ಅವ್ನು ಬ್ರಷ್ ಅವ್ನು ಬ್ರಷ್ ತೊಗೊಂಡು ಹೋಗ್ತಾ ಇದ್ದ. ಎಲ್ಲನೂ ಕ್ಲೀನಾಗಿ ನೀಟ್ ಮಾಡಿ ಒನ್ ಬೈ ಒನ್ ಜೋಡಿಸ್ಕೊಂತ ಮತ್ತು ಹೊರಗಡೆ ಎಲ್ಲ ನೀಟಾಗಿ ಕಸ ಹೊಡೆದು ಸ್ಯಾಟರ್ಡೇ ಇದ್ದಗೋಸ್ಕರ ಎಲ್ಲನೂ ಎಲ್ಲನೂ ಪೈಪ್ ಹಾಕಿ ತೊಳಿತಾ ಇದ್ವಿ ನಾವು. ಪೈಪ್ ಇರಲಿಲ್ಲ, ಲೈಟ್ ಇರಲಿಲ್ಲ ಬೋರಿಂಗ್ ಹಾಕ್ಬೇಕಂದ್ರೆ. ಅದ್ರಗೋಸ್ಕರನೇ ಬಕೆಟ್ಲಿಂದ ನೀರು ಹಾಕಿ ಎಲ್ಲ ನೀಟಾಗಿ ತೊಳೆದೆ. ನಾನೆಲ್ಲನೂ ತೊಳೆದು ಎಲ್ಲ ಕ್ಲೀನಾಗಿ. ತುಂಬ ಗಲೀಜಾಗುತ್ತೆ ಮಳೆಗಾಲ ಅದ್ರಗೋಸ್ಕರ ಎಲ್ಲ ಹಂಗೆ ಕಾಲೆಲ್ಲ ತಿರುಗಾಡಿ ಎಲ್ಲ ನೀರು ಬಿದ್ದಿರ್ತಾವೆ ಜಾಸ್ತಿ. ಎಲ್ಲ ನೀಟಾಗಿ ತೊಳೆದೆ ನಾನು. ಮನೆ ಒರೆಸ್ಕೊಂಡೆ, ಎಲ್ಲನೂ ನೀಟಾಗಿ ಮನೆ ಒರೆಸ್ಕೊಂಡು ಬಂದೆ. ನನ್ನ ಮಕ್ಕಳಿಬ್ಬರು ರೆಡಿ ಆಗ್ತಾಯಿದ್ರು ಸ್ಕೂಲಿಗೆ. ಒಬ್ಬರು ಸ್ನಾನ ಮಾಡಬೇಕು ಅಂತೇಳಿ ಓಡಾಡ್ತಾಯಿದ್ರು. ನನ್ನ ದೊಡ್ಡ ಮಗನಿಗೆ ಆಲ್ರೆಡಿ ಬಸ್ಸೇ ಹೋಗಿತ್ತು, ಅವ್ನು ಸ್ಕೂಲಿಗೆ ಹೋಗಲಿಲ್ಲ ಅವತ್ತು ಫುಲ್ಲು. ಒಳಗೆಲ್ಲ ಆದಮೇಲೆ ಹೊರಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡೆ. ನೀರಿನ ನಿಂತಿದ್ವು ಹೊರಗಡೆ, ಅದ್ರಗೋಸ್ಕರ ವಸ್ತುಲು ಅದೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಹೊರಗಡೆ ಒರೆಸ್ಕೊಂಡೆ ಎಲ್ಲನೂ ನೀಟಾಗಿ. ನನ್ನ ಮಗ ಎಲ್ಲ ಒರೆಸಿ ಸ್ನಾನ ಮಾಡಿ ನಾನು ದೇವ್ರ ಪೂಜೆ ಮಾಡೋಕ್ಕೆ ನಿಂತೆ. ದೇವ್ರ ಪೂಜೆ ಮಾಡ್ತಾಯಿದ್ದೆ. ಎಲ್ಲರೂ ಇವರು ಸ್ನಾನ ಮಾಡ್ತಾಯಿದ್ರು, ನಮ್ಮ ಮನೆಯವ್ರನ್ನೂ ಸ್ನಾನಕ್ಕೆ ಹೋದ್ರು. ದೇವ್ರ ಪೂಜೆ ಮಾಡ್ಲತ್ತಾ ಇದ್ದೀನಿ. ಎಲ್ಲ ಮತ್ತು ಎಲ್ಲ
ಸಿಲಿಂಡರ್ ಎಲ್ಲ ನೀಟಾಗಿ ಇದು ಮಾಡ್ಕೊಂಡಿದ್ನೆಲ್ಲ ಗ್ಯಾಸ್ ಅದನ್ನು ನೀಟಾಗಿ ಪೂಜೆ ಮಾಡಿಕೊಂಡೆ. ನಾನು ಡೈಲಿ ಇಲ್ಲ, ಶುಕ್ರವಾರ, ಮಂಗಳವಾರ, ಶನಿವಾರ 3 ವಾರ ಸಿಲಿಂಡರ್ಗೆ ಪೂಜೆ ಮಾಡ್ತೀನಿ. ಮತ್ತು ವಸ್ತುಲ ಪೂಜೆ ಡೈಲಿ ಮಾಡ್ತೀನಿ. ಆದರೆ ಅರಿಶಿಣ ಹಚ್ಚೋದು ಮಾತ್ರ ಶುಕ್ರವಾರ, ಮಂಗಳವಾರ, ಶನಿವಾರ ಇವು 3 ವಾರ ಮಾತ್ರ ಹಚ್ತೀನಿ. ಎಲ್ಲ ನೀಟಾಗಿ ಎಲ್ಲ ಪೂಜೆ ಮಾಡಿಕೊಂಡೆ. ಈ ವಿಡಿಯೋ ನನ್ನ ಮಗ ಮಾಡ್ತಿರೋ ಕಾರಣ ಚೆನ್ನಾಗಿ ಮಾಡೇ ಇಲ್ಲ ಅವನು. ಅದಾದಮೇಲೆ ಎಲ್ಲನೂ ಅದಾಗನ ಬಂದು ಹಾಲು ಕಾಸಕ್ಕಿಟ್ಟೆ. ನಾನು ಚಹಾ ಮಾಡೋಗೋಸ್ಕರ ಟೀ ಮಾಡಿದ್ರಾಯ್ತು ಅಂಥೇಳಿ ಎಲ್ಲನೂ ಮಾಡಿಕೊಂಡು ಹಾಲಿಗಿಟ್ಟು ನಿನ್ನೆ ನೈಟು ಅಕ್ಕಿ ಹಿಟ್ಟು ರುಬ್ಬಿಟ್ಟಿದ್ದೆ. ಹಿಟ್ಟು ನೋಡ್ದೆ ಅದು ಹೆಂಗಾಗ್ಯದ ಅಂಥೇಳಿ ಮತ್ತು ಚಟ್ನಿ ರೆಡಿ ಮಾಡಿಕೊಂಡೆ. ಎಲ್ಲನೂ ಚಟ್ನಿ ದೋಸೆ ಮಾಡಿದರೆ ಆಯಿತು ಅಂಥೇಳಿ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಕೊಬ್ಬರಿ ಚಟ್ನಿನೇ, ಮತ್ತು ಯಾವುದು ಸ್ಪೆಷಲ್ ಚಟ್ನಿ ಅಂತ ಏನೂ ಮಾಡಿದ್ದಿಲ್ಲ. ಕೊಬ್ಬರಿ ಚಟ್ನಿ ಮಾಡ್ಕೋಕೆಲ್ಲ ರೆಡಿ ಮಾಡಿಕೊಂಡೆ. ಪಾಣೆ ಹಾಕ್ತಾಯಿದ್ದೀನಿ ಚಟ್ನಿನ. ನನ್ನ ಮಗ ಬಂದ ಮತ್ತು ಅವನ ಮಮ್ಮಿ ದೋಸೆ ಹಾಕಿ ಕೊಡು ಅಂತೇಳಿ ಬಂದ. ಹಂಗೆ ಚಟ್ನಿ ಮಾಡಿ ಎಲ್ಲನೂ ನೀಟ್ ಮಾಡಿಕೊಂಡು ಕಿಚನ್ ಕಟ್ಟೆ ಒರೆಸ್ಕೊಂಡು ಎಲ್ರಿಗೂ ದೋಸೆ ಹಾಕಿ ಕೊಟ್ಟೆ. ಒಬ್ರಿಗೆ ದೋಸೆ ಹಾಕಿ ಕೊಟ್ಟೆ. ಮತ್ತು ಹಂಗೆ ನಮ್ಮ ನೆಗಣಿ ಮಗ ಬಂದ. ಅವನೇನು ತಿಂತೇನಪ್ಪ ಅಂತೇಳಿ ಕೇಳಿದೆ. ಅವನು ತಿಂತೀನಿ ಆಂಟಿ ಅಂದ. ಅವನಿಗೂ ಹಾಕಿ ಕೊಟ್ಟೆ ಹಂಗೆ ದೋಸೆ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬರ್ಸ್ ಆಗ್ರಿ ಪ್ಲೀಸ್. ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ಐ ಆಮ್ ರಿಯಲಿ ಸಾರಿ. ಎಲ್ಲರೂ ನೋಡ್ತೀರಾ ಅಂತ ಭಾವಿಸ್ಕೊಂಡು, ನನ್ನ ಲೈಕ್ ಮಾಡ್ತೀರಾ ಅಂತ ಭಾವಿಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಏನು ಅನ್ಕೋಕ್ಕೆ ಹೋಗಬೇಡ್ರಿ. ಇದು ಪುಟಾಣಿದು ಪುಡಿ ಚೆನ್ನಾಗಿ ದೋಸೆ ಮೇಲೆ ಹಾಕಕ್ಕೆ ಚೆನ್ನಾಗಿ ಟೇಸ್ಟ್ ಅನ್ನಿಸ್ತದೆ. ಬೇಕಾಗಿತ್ತಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತೇಳಿ. ಓಕೆ, ಥ್ಯಾಂಕ್ ಯು, ಬಾಯ್.